ಶ್ರೀಮಂತಿಕೆ ನಿಮ್ಮ ಪರೀಕ್ಷೆ. ದಾರಿದ್ರ್ಯ ಶಿಕ್ಷೆ ಅಲ್ಲ, ಶ್ರೀಮಂತಿಕೆ ದೇವರ ಬಹುಮಾನ ಕೂಡ ಅಲ್ಲ. ದಾರಿದ್ರ್ಯವೂ ಪರೀಕ್ಷೆ, ಶ್ರೀಮಂತಿಕೆಯೂ ಪರೀಕ್ಷೆ. ದಾರಿದ್ರ್ಯದಲ್ಲಿ ನೀವು ಹೇಗೆ ನಡೆದುಕೊಳ್ತೀರಿ ಎಂಬುದು ಅದು ಪರೀಕ್ಷೆಯ ವಿಷಯ. ಶ್ರೀಮಂತಿಕೆಯಲ್ಲಿ ನೀವು ಹೇಗೆ ನಡೆದುಕೊಳ್ತೀರಿ ಎಂಬುದು ಅದು ಪರೀಕ್ಷೆಯ ವಿಷಯ. ಕೆಲವೊಮ್ಮೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ದಾರಿದ್ರ್ಯದ ಪರೀಕ್ಷೆ ಶ್ರೀಮಂತಿಕೆಯ ಪರೀಕ್ಷೆಗಿಂತ ಸುಲಭ. ಶ್ರೀಮಂತಿಕೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವವರು ಕಡಿಮೆ, ದಾರಿದ್ರ್ಯದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವವರು ಹೆಚ್ಚು. ಶ್ರೀಮಂತಿಕೆಯಲ್ಲಿ ಅದರ ಅವಿಭಾಜ್ಯ ಅಂಗವಾಗಿ ಅಮಲು ಇರ್ತದೆ, ಕುರುಡುತನ ಇರ್ತದೆ. ಅದೆಷ್ಟೋ ವಾಸ್ತವಿಕತೆಗಳ ಪಾಲಿಗೆ ಶ್ರೀಮಂತ ಕುರುಡನಾಗಿರ್ತಾರೆ, ಆದ್ರೆ ಬಡವ ಹಾಗಲ್ಲ. ಹಾಗೆ ಆರೋಗ್ಯವಂತ, ಬಹಳ ಸರಳ ವಾಸ್ತವಗಳನ್ನು ನಾನು ಹೇಳ್ತಾ ಇದ್ದೇನೆ. ಆರೋಗ್ಯವಂತ ಅದೆಷ್ಟೋ ವಾಸ್ತವಗಳ ಪಾಲಿಗೆ ಕುರುಡನಾಗಿರ್ತಾನೆ, ಆದರೆ ಅವನಿಗೆ ಕಾಣದ ಅದೆಷ್ಟೋ ಸತ್ಯಗಳು, ಬಹಳ ಕಹಿಯಾದ ಸತ್ಯಗಳು, ಸೂಕ್ಷ್ಮವಾದ ಸತ್ಯಗಳು ರೋಗಿಗೆ ಕಾಣಿಸ್ತಾ ಇರ್ತದೆ. ಆದ್ರೆ ಈ ಎರಡೂ ಕೂಡ ಪರೀಕ್ಷೆಗಳು. ಅದರಿಂದ ಯಾವುದನ್ನು ಶಿಕ್ಷೆಯಾಗಿ ಯಾವುದನ್ನು ಉಡುಗೊರೆಯಾಗಿ ಪರಿಗಣಿಸಬೇಕಾಗಿಲ್ಲ. ಪ್ರತಿಯೊಂದನ್ನು ಪರೀಕ್ಷೆ ಅಂತ ಮತ್ತು ನಾಳಿನ ವಿಜಯಕ್ಕೆ ಅವಕಾಶ ಅಂತ ಪರಿಗಣಿಸಬೇಕು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಿವ್ಯ ಮಾರ್ಗದರ್ಶನದ ಮೂಲಕ ಮನುಕುಲದ ಮುಂದೆ ಇಟ್ಟಂತಹ ಸಂದೇಶ. ಈ ಅವನು ಅಂತ ಹೇಳುವಾಗ ಮತ್ತೆ ಒಂದು ಪ್ರಶ್ನೆ ಬರ್ತದೆ, ಅವನು ಅಂದ್ರೆ ಯಾರು ಅಂತ. ಈಗ ನಾನು ಅವನು ಅಂತ ಹೇಳಿದ್ರೆ ಅದರ ಉತ್ತರ ಹೇಳ್ತೇನೆ, ಅಲ್ಲಾಹು ಅಂತ. ಈ ಅಲ್ಲಾಹು ಅಂತ ಹೇಳಿದ್ರೆ ಸಾಯಿಬ್ರ ದೇವರು ಅಥವಾ ಬ್ಯಾರಿಗಳ ದೇವರು, ಇದು ಸಾಮಾನ್ಯವಾಗಿರುವಂತಹ ಕಲ್ಪನೆ. ಮತ್ತೆ ಅದರಲ್ಲಿ ಸಾಹೇಬರುಗಳ ಈ ಕಲ್ಪನೆಯನ್ನು ಜನಪ್ರಿಯಗೊಳಿಸುವುದರಲ್ಲಿ ಸಾಹೇಬರುಗಳ ಮತ್ತು ಬ್ಯಾರಿಗಳ ಪಾತ್ರವೂ ಇದೆ. ಅಲ್ಲಾಹು ಅಂತ ಹೇಳಿದ್ರೆ ನಮ್ಮ ದೇವರು ಅಂತ. ನಿಜವಾಗಿ ಪವಿತ್ರ ಕುರಾನ್ನಲ್ಲಿ ಪರಿಚಯಿಸಿರುವ ಪ್ರಕಾರ ಅಲ್ಲಾಹು ಅಂದ್ರೆ ಯಾರು ಅಂತ. ಅಲ್ಲಾಹು ಖಾಲಿಕು ಕುಲ್ಲಿ ಶೈ, ಎಲ್ಲ ವಸ್ತುಗಳನ್ನು ಯಾರು ಸೃಷ್ಟಿಸಿದ್ನೋ ಅವನು ಅಲ್ಲಾಹು. ಅದೇ ರೀತಿ ಯಾರನ್ನು ಪೂಜಿಸಬೇಕು ಎಂಬ ಒಂದು ಪ್ರಶ್ನೆ ಇದೆ. ಅದಕ್ಕೆ ಬಹಳ ಸರಳವಾದ ಉತ್ತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒದಗಿಸಿದ್ದು ಕುರಾನ್ನ ಮೂಲಕ, ಅಥವಾ ಕುರಾನ್ನ ಸಂದೇಶ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಕುಲಕ್ಕೆ ತಲುಪಿಸಿದ್ದು ಬಹಳ ಸರಳವಾದದ್ದು ಮತ್ತು ಘೋಷಣೆಯ ರೂಪದಲ್ಲಿರುವಂತಹದ್ದು. ಯಾವ ಕಡಿಮೆ ಸ್ಮರಣೆ ಇರುವ ವ್ಯಕ್ತಿಗೂ ಕಂಠಪಾಠ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಘೋಷಣೆಯ ರೂಪದಲ್ಲಿರುವ ಉತ್ತರ ಅದು. ಉಅ್ಬುದು ರಬ್ಬಕುಂ ಅಲ್ಲಜೀ ಖಲಕಕುಂ, ಯಾರನ್ನು ಪೂಜಿಸಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ನಿಮ್ಮನ್ನು ಸೃಷ್ಟಿಸಿದವನನ್ನು ನೀವು ಪೂಜಿಸಿ ಅಂತ. ಜಗತ್ತಿನ ಎಲ್ಲ ಧರ್ಮದ ವಿದ್ವಾಂಸರುಗಳು, ಬುದ್ಧಿಜೀವಿಗಳು ಸೇರಿದ್ರೆ ದೇವರ ಹೆಸರು ಏನು ಎಂಬ ವಿಷಯದಲ್ಲಿ ಸಾಕಷ್ಟು ವಿವಾದಗಳು ಆಗುವ ಸಾಧ್ಯತೆ ಇದೆ, ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆ ಇದೆ. ಆದ್ರೆ ಈ ಜಗತ್ತನ್ನು, ಈ ನಮ್ಮ ವಿವಿಧ ಜಾತಿಗಳನ್ನು, ವಿವಿಧ ಧರ್ಮಗಳನ್ನು, ಈ ವಿವಿಧ ದೇಶಗಳನ್ನು, ಈ ಎಲ್ಲರನ್ನು ಸೃಷ್ಟಿಸಿದವರು ಎಷ್ಟಿರ್ಬೋದು ಅಂತ ಕೇಳಿದ್ರೆ, ಸೃಷ್ಟಿಸಿದವ ಒಬ್ಬ ಇದ್ದಾನೆ ಅಂತ ಆದ್ರೆ, ಸೃಷ್ಟಿಸಿದವರು ಯಾರಾದ್ರೂ ಇದ್ದಾರೆ ಅಂತ ಆದ್ರೆ ಅವರ ಸಂಖ್ಯೆ ಎಷ್ಟು ಎನ್ನುವ ಬಗ್ಗೆ ನನಗೆ ಖಂಡಿತ ವಿಶ್ವಾಸ ಇದೆ. 1000 ಧರ್ಮಗಳು ಒಟ್ಟಿಗೆ ಸೇರಿದ್ರು, 1000 ಧರ್ಮಗಳ ಪ್ರತಿನಿಧಿಗಳು ಇಬ್ಬರಿದ್ದಾರೆ ಅಂತ ಯಾರು ಹೇಳಲಿಕ್ಕಿಲ್ಲ. ನಮ್ಮ ದೇವರು ಸೃಷ್ಟಿಸಿದ್ದು ನಿಮ್ಮ ದೇವರಲ್ಲ ಅಂತ ಯಾರು ಹೇಳಲಿಕ್ಕಿಲ್ಲ. ಅಥವಾ ಹೌದು, ನಿಮ್ಮ ದೇವರು ಕೆಲವು ಭಾಗ ಸೃಷ್ಟಿಸಿದ್ದಾನೆ ಮತ್ತು ನಮ್ಮ ದೇವರು ಕೆಲವು ಭಾಗ ಸೃಷ್ಟಿಸಿದ್ದಾನೆ ಅಂತ ಹೇಳಲಿಕ್ಕಿಲ್ಲ. ಸೃಷ್ಟಿಸಿದವನು ಅವನು ಒಬ್ಬನೇ. ಜಗತ್ತಿನ ಒಟ್ಟು ವ್ಯವಸ್ಥೆ ಅದಕ್ಕೆ ಪುರಾವೆ. ಈ ಜಗತ್ತು, ನಮ್ಮ ಕೈಯಲ್ಲಿರುವ ಜಗತ್ತು ಬಿಟ್ಟರೆ ಉಳಿದ ಒಟ್ಟು ಜಗತ್ತನ್ನು, ಒಟ್ಟು ವಿಶ್ವವನ್ನು ಹೇಳ್ತಾ ಇದ್ದಾರೆ. ಈ ಒಟ್ಟು ಬ್ರಹ್ಮಾಂಡಕ್ಕೆ ಹೋಲಿಸಿದ್ರೆ ಈ ನಮ್ಮ ಭೂಮಿ, ನಮ್ಮ ಕೈಯಲ್ಲಿರುವ ಈ ಭೂಮಿ ಅದು ಒಂದು ಸಣ್ಣ ಅಣು ಮಾತ್ರ. ಅಷ್ಟು ದೊಡ್ಡದಾಗಿದೆ ಈ ವಿಶ್ವ. ಆ ವಿಶ್ವದ ವ್ಯವಸ್ಥೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಕೈಯಲ್ಲಿ ಏನನ್ನು ದೇವರು ಕೊಟ್ಟಿದ್ದಾನೆ ಅದನ್ನು ಮಾತ್ರ ನಾವು ಹಾಳು ಮಾಡಿದ್ದು. ಬಾಕಿ ಇಡೀ ವಿಶ್ವ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಮತ್ತು ಅದನ್ನು ನಡೆಸುವವರು ಇಬ್ಬರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮೂವರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಒಬ್ಬನೇ. ಮತ್ತು ಬಹಳ ಸರಳವಾದ ಪ್ರವಾದಿ ವರಿಯರ ಬೋಧನೆ, ಅವನನ್ನು ಆರಾಧಿಸಿ ಅಂತ. ಅವನ ಹೆಸರು ಏನು ಮತ್ತೆ ಆ ವಿವರಗಳನ್ನು ಮತ್ತೆ ನಿರ್ಧರಿಸಬಹುದು, ಚರ್ಚಿಸಬಹುದು, ಸಂವಾದ ನಡೆಸಬಹುದು, ಅದರ ನಂತರ ನಿರ್ಧರಿಸಬಹುದು ಅವನ ವಿವರಗಳ ಬಗ್ಗೆ. ಆದರೆ ಸೃಷ್ಟಿಸಿದವನು ಒಬ್ಬ ಮತ್ತು ಅವನು ಮಾತ್ರ ಪೂಜೆಗೆ, ಆರಾಧನೆಗೆ ಮತ್ತು ಪ್ರಶ್ನಾತೀತವಾದಂತಹ ಅನುಸರಣೆಗೆ ಅರ್ಹನಾದವನು ಎಂಬುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೋಧನೆಯಾಗಿದೆ. ಮತ್ತು ನಾನು ಈ
ಪ್ರವಾದಿ ಮೊಹಮ್ಮದರ ಬೋಧನೆ ಈ ಆಯಾಮವನ್ನು ಅವರು ಮನುಕುಲಕ್ಕೆ ಮಾಡಿದ ದೊಡ್ಡ ಉಪಕಾರ ಅಂತ ಭಾವಿಸ್ತಾರೆ. ಯಾಕಂದ್ರೆ ಈ ಮನುಷ್ಯರು ದಾರಿ ತಪ್ಪಿರುವಂತಹ, ಅತ್ಯಧಿಕವಾಗಿ ದಾರಿ ತಪ್ಪಿರುವಂತಹ ಒಂದು ಕ್ಷೇತ್ರ ಇದ್ರೆ ಅದು ಈ ದೇವರು ಎಂಬ ಕ್ಷೇತ್ರ. ಇದರಲ್ಲಿ ಆಗಿರುವಷ್ಟು ಗೊಂದಲಗಳು, ಅನಾಹುತಗಳು ಬೇರೆ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ. ಅಷ್ಟು ಅನಾಹುತಗಳಿಗೆ ತುತ್ತಾಗಿರುವಂತಹ ಒಂದು ಸಬ್ಜೆಕ್ಟ್ ಇದು ದೇವರು ಅನ್ನೋದು. ಮತ್ತು ಈ ದೇವರು ಯಾರು, ಅದರ ಬಗ್ಗೆ ಮತ್ತೆ ಕುರಾನ್ನ ಪ್ರಥಮ ಅಧ್ಯಾಯದ ಪ್ರಥಮ ವಾಕ್ಯ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನೀವು ಪ್ರಶಂಸಿಸಿ ಹೊಗಳಿ ಯಾರನ್ನು? ನಮ್ಮ ದೇವರಿಗೆ ಜಯವಾಗಲಿ ಅಂತ ಅಲ್ಲ, ರಬ್ಬಿಲ್ ಆಲಮೀನ್. ಯಾರು ಇಡೀ ವಿಶ್ವದ ಎಲ್ಲ ವಿಶ್ವಗಳನ್ನು ನೋಡಿ, ಆಲಂ ಎನ್ನುವುದು ಜಗತ್ತಿಗೆ, ಆಲಮೀನ್ ಅಂದ್ರೆ ಜಗತ್ತುಗಳು. ನಮ್ಗೆ ಪರಿಚಯ ಇರುವುದು ಜಗತ್ತಿನ ಒಂದು ಸಣ್ಣ ಭಾಗ ಮಾತ್ರ. ಜಗತ್ತಿನ ಅತ್ಯಂತ ಮುಂದುವರಿದ ವಿಜ್ಞಾನಿಗಳಿಗೆ ಕೂಡ ಪರಿಚಯ ಇರುವುದು ದೇವರು ಸೃಷ್ಟಿಸಿರುವಂತಹ ಜಗತ್ತಿನ ಒಂದು ಸಣ್ಣ ಭಾಗ ಮಾತ್ರ. ಅಂತಹ ಹಲವು ಜಗತ್ತುಗಳಿರ್ಬೋದು. ಆ ಎಲ್ಲ ಜಗತ್ತುಗಳ ಸೃಷ್ಟಿಕರ್ತನನ್ನು ಪ್ರಶಂಸಿಸಿ, ಅವನನ್ನು ಪೂಜಿಸಿ, ಅವನನ್ನು ಆರಾಧಿಸಿ, ಅವನ ಆದೇಶಗಳು ಏನು ಎಂಬುದನ್ನು ಅರಿಯಿರಿ. ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧನೆಯಾಗಿದೆ. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದೇವರ ಗುಣಗಳಿಗೆ ಸಂಬಂಧಿಸಿದಂತೆ ಬಹಳ ವಿವರವಾಗಿ ಜನರಿಗೆ ತಿಳುವಳಿಕೆ ನೀಡಿದ್ದಾರೆ. ನಾನು ಅದರ ವಿವರಗಳಿಗೆ ಬಹುಶಃ ಇದು ಸಮಯ ಅಂತ ಭಾವಿಸುವುದಿಲ್ಲ. ಸಂಕ್ಷಿಪ್ತವಾಗಿ ಒಂದೆರಡು ಕುರಾನಿನ ಮಾತುಗಳನ್ನು ತಮ್ಮ ಮುಂದೆ ಉದ್ಧರಿಸಲಿಕ್ಕೆ ಬಯಸ್ತೇನೆ. ಒಂದು ಸಣ್ಣ ಉದಾಹರಣೆ, ಲಮ್ ಯಲಿದ್ ವಲಂ ಯೂಲದ. ದೇವರು ಯಾರು ಅಂತ ಹೇಳಿದ್ರೆ, ಯಾರು ಜನನ ನೀಡುವುದಿಲ್ಲವೋ ಮತ್ತು ಯಾರು ಸ್ವತಃ ಜನಿಸಲ್ಪಟ್ಟಿಲ್ಲವೋ ಅವನು ದೇವರು. ಅದೇ ರೀತಿ ಅಸಮದ್ ಅಂತ, ಯಾರಿಗೆ ಯಾವ ಅವಶ್ಯಕತೆಯೂ ಇಲ್ಲವೋ ಅವನು ದೇವರು ಅಂತ. ಅದೇ ರೀತಿ ವಹುವ ಯುತ್ಇಮು ವಲಾ ಯುತ್ಅಮ್, ಯಾರು ತಿನ್ನಿಸ್ತಾನೋ ಸ್ವತಃ ತಿನ್ನುವುದಿಲ್ಲವೋ ಅವನು ದೇವರು ಅಂತ. ಲಾ ತಅಖುಜುಹು ಸಿನತುಂ ವಲಾ ನೌಮ್ ಅಂತ, ಯಾರಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ವೋ ಅವನು ದೇವರು ಅಂತ. ಈ ರೀತಿ ದೇವರನ್ನು ವಿವಿಧ ರೀತಿಯಲ್ಲಿ ಪರಿಚಯಿಸಿದೆ. ಮತ್ತು ಎಲ್ಲ ಕಾಲಗಳಲ್ಲೂ ದೇವರಿಗೆ ಸಂಬಂಧಿಸಿದಂತೆ ಆಗಿರುವ ಒಂದು ತಪ್ಪು ತಿಳುವಳಿಕೆ ಏನಂತ ಹೇಳಿದ್ರೆ, ದೇವರು ಎಲ್ಲೋ ಇದ್ದಾನೆ ಮತ್ತು ನಾವು ಎಲ್ಲೋ ಇದ್ದೇವೆ ಅಂತ. ಅದಕ್ಕೂ ಉತ್ತರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೂಲಕ ಮನುಕುಲಕ್ಕೆ ಸಿಕ್ಕಿತು. ಅದೇನಂತ ಹೇಳಿದ್ರೆ, ನಹ್ನು ಅಕ್ರಬು ಇಲೈಹಿ ಮಿನ್ ಹಬ್ಲಿಲ್ ವರೀದ್. ದೇವರೇ ಹೇಳಿದ್ರು ಕುರಾನ್ನಲ್ಲಿ, ನಾನು ಮನುಷ್ಯನಿಗೆ ಹತ್ತಿರನಾಗಿದ್ದೇನೆ. ಎಷ್ಟು? ಅವನ ಚರ್ಮಕ್ಕೆ ಹತ್ತಿರನಾಗಿರುವುದಲ್ಲ, ಅವನ ಜೀವನಾಡಿಗಿಂತ ಹೆಚ್ಚು ನಾನು ಅವನಿಗೆ ನಿಕಟನಾಗಿದ್ದೇನೆ ಅಂತ. ಮನುಷ್ಯನಿಗೆ ತಾನು ಎಷ್ಟು ನಿಕಟನಾಗಿದ್ದಾನೋ ಮನುಷ್ಯ, ಅದಕ್ಕಿಂತ ಹೆಚ್ಚು ಅವನ ಸೃಷ್ಟಿಕರ್ತ ಅವನಿಗೆ ನಿಕಟನಾಗಿದ್ದಾನೆ ಅಂತ. ಮತ್ತು ವಹುವ ಮಾಕುಂ ಐನಮಾ ಕುಂತುಂ, ದೇವರು ಎಲ್ಲಿದ್ದಾನೆ ಎಂಬುದಕ್ಕೆ ಇನ್ನೊಂದು ಘೋಷಣಾ ಸ್ವರೂಪದ ಉತ್ತರ, ನೀವೆಲ್ಲಿದ್ದೀರೋ ಅಲ್ಲಿ ದೇವರಿದ್ದಾರೆ. ನೀವೆಲ್ಲೆಲ್ಲ ಇರ್ತೀರಿ ಅಲ್ಲೆಲ್ಲ ದೇವರಿದ್ದಾರೆ. ಆದ್ದರಿಂದ ಸಿಸಿ ಕ್ಯಾಮರಾದ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ. ಸಿಸಿ ಕ್ಯಾಮರಾ ಇಲ್ಲದಲ್ಲೂ ದೇವರಿರ್ತಾನೆ. ಎಲ್ಲ ಕರ್ಮಗಳನ್ನು ನೋಡ್ತಾ ಇರ್ತಾನೆ, ಎಲ್ಲ ಕರ್ಮಗಳನ್ನು ದಾಖಲಿಸ್ತಾ ಇರ್ತಾನೆ. ಮತ್ತು ಹೆಡ್ ಮಾಸ್ಟರ್ ನೋಡಿದ ಹಾಗೆ ಬೆತ್ತದಲ್ಲಿ ಹೊಡಿಲಿಕ್ಕೆ ನೋಡುವುದಲ್ಲ, ನಾಳೆ ನಿಮಗೆ ಪುರಸ್ಕಾರ ನೀಡಲಿಕ್ಕಾಗಿ ನೋಡುವುದು. ಅಂತಹ ವಾತ್ಸಲ್ಯಮಯಿ ದೇವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಪರಿಚಯಿಸಿದೆ. ಮತ್ತು ದೇವ ನಾಮಗಳ ಒಂದು ದೊಡ್ಡ ಲಿಸ್ಟ್ ಇದೆ, 100 ದೇವನಾಮಗಳು. ಈ ಪೈಕಿ ಈ ಎಲ್ಲ ನಾಮಗಳು ಇರುವುದು ಜಪಿಸುವುದಕ್ಕಲ್ಲ. ಈ ಪೈಕಿ ಒಂದೊಂದು ನಾಮ, ನಾನು ಇದನ್ನು ಹೇಳ್ತಾ ಇರೋದು ಹೊಗಳಿಕೆಲ್ಲ. ನನ್ಗನಿಸ್ತದೆ ಇದು ಅಧ್ಯಯನಕ್ಕೆ ಬಹಳ ವಿಶೇಷವಾಗಿ ಇಲ್ಲಿರುವ ಯುವ ಪೀಳಿಗೆಯ ಜನರಿಗೆ ಅಧ್ಯಯನಕ್ಕೆ ಸೂಕ್ತವಾದಂತಹ ವಿಷಯ ಇದೆ. ಎಲ್ಲ ಧರ್ಮಗಳಲ್ಲೂ ಅಧ್ಯಯನಕ್ಕೆ ಅರ್ಹವಾದಂತಹ ವಿಷಯಗಳಿವೆ. ವಿಶೇಷವಾಗಿ ಇಸ್ಲಾಂ ಧರ್ಮದಲ್ಲಿ ಅಥವಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆಗಳಲ್ಲಿ ಇರುವಂತಹ ದೇವನಾಮಗಳು, ಆ ದೇವನಾಮಗಳ ಪೈಕಿ ಒಂದೊಂದು ನಾಮ ಕೂಡ ಅಧ್ಯಯನಕ್ಕೆ ಮತ್ತು ಗಂಭೀರವಾದಂತಹ ನಮ್ಮ ಚಿಂತನೆಗೆ ಯೋಗ್ಯವಾದಂತಹ ವಸ್ತುಗಳು ಅದರಲ್ಲಿ. ಇನ್ನು ಈ ದೇವರ ಕಲ್ಪನೆ, ಇಷ್ಟು ಹೊತ್ತು ನಾನು ಇದರ ಬಗ್ಗೆ ಮಾತನಾಡಿದ್ದೇಕಂತ ಹೇಳಿದ್ರೆ, ಧರ್ಮದ ಬಗ್ಗೆ ಮಾತನಾಡುವಾಗ ಅದರ ಬೇರೆ ಬೇರೆ ಬೋಧನೆಗಳಲ್ಲಿ ನಾವು ಎಷ್ಟು ಕಳೆದು ಹೋಗ್ತೇವೆ ಅಂತ ಹೇಳಿದ್ರೆ, ಧರ್ಮದ ಎಷ್ಟೋ ಕೆಲವು ಆಚರಣೆಗಳಿವೆ. ಧರ್ಮ ನಮಗೆ ಬೋಧಿಸಿದಂತಹ ಆಚರಣೆಗಳು, ಮಹಾಪುರುಷರು ನಮಗೆ ಬೋಧಿಸಿದಂತಹ ಆಚರಣೆಗಳು. ಆ ಆಚರಣೆಗಳ ಪೈಕಿ ಯಾವುದಾದರೂ ಒಂದು ಆಚರಣೆಯಲ್ಲಿ ನಾವು ಎಷ್ಟು ಕಳೆದು ಹೋಗ್ತೇವೆ ಅಂತ ಹೇಳಿದ್ರೆ, ತಳಹದಿಯನ್ನು ಮರೆತು ಬಿಡ್ತೇವೆ. ಫಾರ್ಸಿಯಲ್ಲಿ
ಒಂದು ದ್ವಿಗುಣ, ಒಂದು ದ್ವಿಪದಿ ಇದೆ. ಖಿಸ್ತೆ ಅವ್ವಲ್ ಚೂನಿ